ಹಲೋ ಫ್ರೆಂಡ್ಸ್, ನಾವಿವತ್ತು ಮೋಸ ಲೆಕ್ಕಗಳನ್ನ ಮಾಡ್ತಾ ಇದ್ದೀವಿ. ಮೊದಲನೇದಾಗಿ ಮೋಸ ಅಂದ್ರೆ ಏನಂತೇಳಿ ತಿಳ್ಕೊಳ್ಳೋಣ. ನೋಡಿ, ಈ ಮೋಸ ಅಂದ್ರೆ ಮಹತ್ತಮ, ಸಾಮಾನ್ಯ, ಅಪವರ್ತನ ಅಂತೇಳಿ ಹೇಳ್ತಾ ಇದ್ದೀವಿ. ಈ ಮೋಸಗೆ ಇಂಗ್ಲಿಷ್ ನಲ್ಲಿ ಏನ ಹೇಳ್ತಾರಂದ್ರೆ HCF. ಏನ್ ಹೇಳ್ತಾರೆ? HCF ಅಂದ್ರೆ ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್. ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ ಅಂತೇಳಿ ಹೇಳ್ತಾ ಇದ್ದೀವಿ. ಹಾಗಾದ್ರೆ ಇಲ್ಲಿ ನೋಡಿ, ಎರಡು ಪ್ರಶ್ನೆಗಳನ್ನ ಕೊಟ್ಟಿದ್ದಾರೆ. 15, 20, 30. ಹೌದಾ? 15, 20, 30ರ ಒಂದು ಏನು ಕಂಡುಹಿಡಿಯಬೇಕಾಗಿದೆ? ಮೋಸವನ್ನು ಕಂಡುಹಿಡಿಯಬೇಕಾಗಿದೆ. ನೋಡಿ, ಇಲ್ಲಿ ಇನ್ನೊಂದು ಲೆಕ್ಕವನ್ನು ಕೊಟ್ಟಿದ್ದಾರೆ. 14, 16, 20. ಹಾಗಾದ್ರೆ ಇದರದ್ದು ಕೂಡ ಏನು ಕಂಡುಹಿಡಿಯಬೇಕಾಗಿದೆ? ಮೋಸವನ್ನ ಕಂಡುಹಿಡಿಯಬೇಕಾಗಿದೆ. ಹಾಗಾದ್ರೆ ಈ ಮೋಸ ಲೆಕ್ಕಗಳನ್ನು ಮಾಡ್ಬೇಕಂದ್ರೆ ನಾವು 2-3 ವಿಧಾನಗಳನ್ನ ಬಳಸ್ತಾ ಇದ್ದೀವಿ. ಅದರಲ್ಲಿ ಇವತ್ತು ನಾವು ಅಪವರ್ತನಗಳ ಪಟ್ಟಿ ಮಾಡುವ ಮೂಲಕ ಈ ಲೆಕ್ಕಗಳ ಮೋಸವನ್ನ ಕಂಡುಹಿಡಿಯೋಣ. ಹೌದಾ? ಯಾವ ವಿಧಾನ ಅಂದ್ರೆ ಅಪವರ್ತನಗಳ ಪಟ್ಟಿ ಮಾಡುವ ಮೂಲಕ. ಹೌದಾ? ಹಾಗಾದ್ರೆ ಮೊದಲನೇದಾಗಿ ನಾವ್ ಏನ್ ತಿಳ್ಕೊಬೇಕಂದ್ರೆ ಈ ಅಪವರ್ತನಗಳು ಅಂದ್ರೆ ಏನಂತೇಳಿ ನಾವು ತಿಳ್ಕೊಬೇಕು. ನೋಡಿ, ಒಂದ್ ಸಂಖ್ಯೆಯನ್ನ ತೆಗೆದುಕೊಳ್ಳೋಣ. ಎಕ್ಸಾಂಪಲ್ 8. ಹೌದಾ? ಈಗ 8ರ ಅಪವರ್ತನಗಳನ್ನ ಬರೀಲಿ ಅಂತಂದ್ರೆ ಈ 8 ಅನ್ನುವಂಥದ್ದು ಯಾವ್ಯಾವ ಸಂಖ್ಯೆಯಿಂದ ಭಾಗ ಹೋಗ್ತಾ ಇದೆಯಲ್ಲ ಅವಷ್ಟು ಏನಾಗ್ತಾ ಇದಾವೆ? ಈ 8ರ ಅಪವರ್ತನಗಳು ಆಗ್ತಾ ಇದಾವೆ. ನೋಡಿ, 1 8 8. ಹೌದಾ? ಆಮೇಲೆ 2 4 8, 4 2 8, ಆಮೇಲೆ 8 1 8. ಅಥವಾ ಇದನ್ನ ಇನ್ನೊಂದು ರೀತಿಯಲ್ಲಿ ಹೇಗೆ ಹೇಳ್ಬೋದು ಅಂದ್ರೆ 8 ಅನ್ನುವಂಥದ್ದು ಯಾವ್ಯಾವ ಮಗ್ಗಿಯಲ್ಲಿ ಬರ್ತಾ ಇದೆ ಅವೆಲ್ಲ ಕೂಡ ಏನಾಗ್ತಾ ಇದಾವೆ? ಈ 8ರ ಅಪವರ್ತನಗಳು ಆಗ್ತಾ ಇದಾವೆ ಅಂತೇಳಿ ಹೇಳ್ಬೋದು. ಹೌದಾ? ಈಗ ನೋಡಿ, ಅದೇ ರೀತಿಯಾಗಿ ಈ ಲೆಕ್ಕದಲ್ಲಿ 15ರ ಅಪವರ್ತನಗಳನ್ನ ಪಟ್ಟಿ ಮಾಡ್ಕೋಬೇಕು, 20ರ ಅಪವರ್ತನಗಳನ್ನ ಪಟ್ಟಿ ಮಾಡ್ಕೋಬೇಕು ಮತ್ತು 30ರ ಅಪವರ್ತನಗಳನ್ನ ಪಟ್ಟಿ ಮಾಡ್ಕೋಬೇಕು. ಹೌದಾ? ಬನ್ನಿ ಈ ಲೆಕ್ಕವನ್ನ ಮಾಡೋಣ. ಮೊದಲನೇದಾಗಿ 15. ಹೌದಾ? ನೋಡಿ, 15ರ ಅಪವರ್ತನಗಳು ಯಾವುದು? 15 15. ಹೌದಾ? ಆಮೇಲೆ 2ರ ಮಗ್ಗಿ ಬರ್ತಾ ಇದೆಯಾ? ಇಲ್ಲ, ಸಮ ಸಂಖ್ಯೆ ಮಾತ್ರ ಬರ್ತದೆ. ಆಮೇಲೆ 3 5 15. ಆಮೇಲೆ 5 5 3 15. ಆಮೇಲೆ ಯಾವ್ದು ಬರ್ತಾ ಇದೆ? 15 15 1 15. ಇವಷ್ಟು ಏನಾದ್ರು ಅಂದ್ರೆ 15ರ ಅಪವರ್ತನಗಳು. 1 3 5 15. ಅದೇ ರೀತಿಯಾಗಿ 20ರ ಅಪವರ್ತನಗಳನ್ನ ಬರ್ಕೊಳ್ಳೋಣ. 20. ಹೌದಾ? 1 2 2 20. ಆಮೇಲೆ 3 ಬರಲ್ಲ, 4 5 20. ಆಮೇಲೆ 5 5 4 20. ಆಮೇಲೆ ಬರ್ತಾ ಇದೆ 10 10 2 20. ಆಮೇಲೆ 21 20. ಇವಷ್ಟು ಏನಾದ್ರು ಅಂದ್ರೆ 20ರ ಅಪವರ್ತನಗಳು. ನೆಕ್ಸ್ಟ್ ನೋಡಿ, 30ರ ಅಪವರ್ತನಗಳನ್ನ ಬರ್ಕೊಳ್ಳೋಣ. 1. ಹೌದಾ? 2 15 30. 3 10 30 ಆಗ್ತಾ ಇದೆ. ಆಮೇಲೆ 4 ಬರಲ್ಲ, 5 5 6 5 6 30. 6 5 30. ಹೌದಾ? ಆಮೇಲೆ 10 ಬರ್ತಾ ಇದೆ. ಹೌದಾ? 10 3 30. 15 2 30. ಆಮೇಲೆ 31 30. ನೋಡಿ, 1 2 3 5 6 10 15 ಮತ್ತು 30. ಈ 30ರ ಅಪವರ್ತನಗಳು ಆಗಿದ್ದಾವೆ. ಈಗ ಏನ್ ಬರ್ಕೋಬೇಕಂದ್ರೆ ಸಾಮಾನ್ಯ ಅಪವರ್ತನಗಳು. ಅಂದ್ರೆ ಈ ಮೂರರಲ್ಲಿಯೂ ಕೂಡ ಏನಾಗಿರ್ಬೇಕು? ಸಾಮಾನ್ಯವಾಗಿ ಬಂದಿರಬೇಕು. ನೋಡಿ, 1 1 1. ಹೌದಾ? ಆಮೇಲೆ ಮತ್ತೆ ಯಾವ್ದು ಬಂದಿದೆ? ನೋಡಿ, 3 ಇಲ್ಲಿದೆ, ಇಲ್ಲಿ 3 ಇಲ್ಲ, ಹಾಗಾದ್ರೆ 3 ಬರಲ್ಲ. ಇಲ್ಲಿ ನೋಡಿ, 5 5 5. ಹೌದಾ? 5 5 5. ಆಮೇಲೆ ನೋಡಿ, 15 15 ಇಲ್ಲಿದೆ ಆದ್ರೆ ಇಲ್ಲಿಲ್ಲ. ಆಮೇಲೆ 2 ಇಲ್ಲಿದೆ ಆದ್ರೆ ಇಲ್ಲಿಲ್ಲ. ಹಾಗಾದ್ರೆ ಮತ್ತೆ ಯಾವುದೇ ಸಂಖ್ಯೆಗಳು ಬರುವುದಿಲ್ಲ. ಹಾಗಾದ್ರೆ ಸಾಮಾನ್ಯ ಅಪವರ್ತನಗಳು ಯಾವುದು? 1
ಮತ್ತು 5. ಹಾಗಾದ್ರೆ ಇವುಗಳಲ್ಲಿ ದೊಡ್ಡದು ಯಾವ್ದಂದ್ರೆ 5. ಹಾಗಾದ್ರೆ ಈ ರೀತಿ ಮಾಡಿ ಸಾಮಾನ್ಯ ಅಪವರ್ತನಗಳನ್ನ ಬರ್ಕೋಬೇಕು. ಬರ್ಕೊಂಡಾಗ ಇವುಗಳಲ್ಲಿ ಯಾವುದು ದೊಡ್ಡದು ಇರ್ತದಲ್ಲ ಅದೇ ಏನಾಗಿರ್ತದೆ ಈ ಸಂಖ್ಯೆಗಳ ಮಸ. ಈ ಸಂಖ್ಯೆಗಳ ಮಸ ಆಗಿರುತ್ತದೆ. ಹಾಗಾದ್ರೆ 15, 20 ಮತ್ತು 30ರ ಮಸ ಎಷ್ಟಾಯ್ತು 5. ಈ ರೀತಿಯಾಗಿ ನಾವು ಲೆಕ್ಕಗಳನ್ನ ಮಾಡ್ತಾ ಇದ್ದೀವಿ. ಇದೇ ರೀತಿಯಾಗಿ ಈ ಲೆಕ್ಕವನ್ನು ಮಾಡೋಣ. ಹಾಗಾದ್ರೆ ಮೊದಲನೇದಾಗಿ 14ರ ಅಪವರ್ತನಗಳನ್ನ ಬರ್ಕೋಬೇಕು. ನೋಡಿ, 1 14 14, 2 7 14, 7 2 14, 14 14. ಹೌದಾ? ನೆಕ್ಸ್ಟ್ ನೋಡಿ 16 ಇದೆ. 1 14 16, 2 8 16. ಹೌದಾ? ಆಮೇಲೆ 4 4 16, ಆಮೇಲೆ 8 5 16, 16 16. ಇವೇನಾದವು 16ರ ಅಪವರ್ತನಗಳು. ಇವೇನಾದವು 14ರ ಅಪವರ್ತನಗಳು. ಇನ್ಯಾವ್ದು ಬೇಕು? 20. ಹೌದಾ? 1 2 ಆಮೇಲೆ 4 5. ಹೌದಾ? 1 20 20, 2 10 20, 4 5 20, 5 4 20, ಆಮೇಲೆ 10 10 2 20, 21 20. ಈಗ ನೋಡಿ ಮತ್ತೆ ಇದೇ ರೀತಿಯಲ್ಲಿ ಸೇಮ್ ಯಾವ್ದಾವೆ? 1 ಇದೆ, 1 1, 2 2 2. ಆಮೇಲೆ ಯಾವುದೇ ರೀತಿಯಲ್ಲಿ 3 ಕಡೆ ಸೇಮ್ ಬಂದಿಲ್ಲ. ಹಾಗಾದ್ರೆ ನಾವೀಗ ಏನ್ ಮಾಡೋಣ? ಸಾಮಾನ್ಯ ಅಪವರ್ತನಗಳನ್ನ ಬರೆಯೋಣ. 1 ಮತ್ತೆ ಇನ್ನೊಂದು ಯಾವ್ದಿದೆ? 2. ಹಾಗಾದ್ರೆ ಇವುಗಳಲ್ಲಿ ದೊಡ್ಡದು ಯಾವುದು? ದೊಡ್ಡದು ಯಾವುದು? 2. ಹಾಗಾದ್ರೆ ಇದೇ ಏನಾಗಿದೆ? ಮ ಸ ಅ. ಹಾಗಾದ್ರೆ ಎಷ್ಟಾಯ್ತು? ಮಸ 2. 14 16 ಮತ್ತು 20ರ ಮಸ 2 ಆಯ್ತು. ಈ ರೀತಿಯಾಗಿ ನಾವು ಇವತ್ತಿನ ಮಸ ಲೆಕ್ಕಗಳನ್ನ ಬಿಡಿಸಿದ್ದೇವೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿರಿ. ಥ್ಯಾಂಕ್ ಯು.